ಸರ್ ಕುಡಿಯೋ ನೀರು ಕೇಳಂಗಿಲ್ವಾ ಸರ್? ಏನ್ ಕೇಳ್ತಾ ಇದೀವಿ? ಕುಡಿಯೋ ನೀರು ಆಯ್ತು ಸರ್. 270 ಮಾನ್ಯ ಸಚಿವರಿಗೂ ಗೊತ್ತು. 270 ಏನಾದ್ರು ಮಾತಾಡ್ಬೇಕಣ್ಣ? ಇಲ್ಲ ಇಲ್ಲ ಅಲ್ಲ ಮತ್ತೆ ಹೇಳಿ ನೋಡಿ, ಆಗಿಲ್ಲ ಸಚಿವರೇ. ಈಗ ಬಜೆಟ್ ಬಗ್ಗೆ ಮಾತಾಡ್ತಾರೆ. ಶಾಸಕರನ್ನೇ ಜೊತೆಯಲ್ಲಿ ಇಟ್ಕೊಂಡು 2-3 ಮೀಟಿಂಗ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬಸಟ್ಟಹಳ್ಳಿ ಹತ್ರ ತೊಂದರೆ ಆಗಿ 10 ಗ್ರಾಮಗಳಿಗೆ ತೊಂದರೆ ಆಗಿರುವಾಗ ಅವ್ರನ್ನೇ ಜೊತೆಯಲ್ಲಿ ಇಟ್ಕೊಂಡು ನಾವು ಜಕ್ಕಲಮಡುಗಿಂದ ನೇರವಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ. ಟ್ಯಾಂಕರ್ ಅದಲ್ಲದೆ 5 ಕಿಲೋಮೀಟರ್ ಇಂದ ಆಚೆ ಹೋಗಿ ಒಂದು ನೀರು ಕುಡಿಯೋ ನೀರನ್ನ ಮಾಡಿ ಅದನ್ನು ಮಾಡಿದ್ದೇವೆ. ಎತ್ತಿನ ವೇಳೆ ಆದಷ್ಟು ಬೇಗ ಬರ್ತಾರೆ. ಉಪಮುಖ್ಯಮಂತ್ರಿಗಳು ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ನಮಗೆಲ್ಲ ಬಯಲು ಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ, ಮತ್ತು ಹಾಸನ ಆಗಲಿ ಮತ್ತು ತುಮಕೂರಾಗಲಿ, ಚಿತ್ರದುರ್ಗ, ಈ ಬಯಲುಸೀಮೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಮೊದಲು ಕೊಡಬೇಕು. ಕೆರೆಗಳಿಗೆ ತುಂಬಿಸೋದಕ್ಕಿಂತ ಮೊದಲು ಎತ್ತಿನ ಹೊಳೆ ನೀರನ್ನು ಬಾರ್ಡ್ರು ಕೋಲಾರಿಗೆ ಬರುವಂಥದ್ದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಮಾನ್ಯ ಶಾಸಕರು ಜೋಳದ ಬಗ್ಗೆ ಒಂದು ಮಾತು ಹೇಳಿದ್ರು, ಕ್ಲಾರಿಫೈ ಮಾಡ್ತೀನಿ. ಜೋಳ ಈಗ ಹಂತ ಹಂತವಾಗಿ 1 ಲಕ್ಷ ಮೆಟ್ರಿಕ್ ಟನ್ ಮೊದಲಿತ್ತು, ಈಗ 1 ಲಕ್ಷ ಮೆಟ್ರಿಕ್ ಟನ್ ತೆಗೆದುಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಜೋಳದ ಪ್ರಾಬ್ಲಮ್ ಏನಿದೆ ಅಂದರೆ 3 ತಿಂಗಳಾಗ್ಬಿಟ್ರೆ ನುಸಿ ಹುಳ ಬೀಳ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಅನುಮತಿ ಬರೆದಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ. ನಾವು ಏನು ಶೇಖರಣೆ ಮಾಡ್ತೀವಿ, ಶೇಖರಣೆ ಮಾಡಿದ್ದು 1 ತಿಂಗಳಾಗ್ತಾನೆ ನಮಗೆ ನಾವು ಡಿಸ್ಪರ್ಸ್ ಮಾಡಕ್ಕೆ ಕೊಟ್ಟರೆ ಅದು 3-4 ತಿಂಗಳಲ್ಲಿ ಡಿಸ್ಪರ್ಸ್ ಮಾಡಿದ್ರೆ ನುಸಿ ಹುಳ ಬೀಳೋದಿಲ್ಲ ಅಂತ ಅದಕ್ಕೂ ಕೂಡ ಪತ್ರ ಬರೆದಿದ್ದೀವಿ. ಆ ನುಸಿ ಹುಳ ಬೀಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದನ್ನು ಮತ್ತೆ ಶೀಘ್ರದಲ್ಲೇ ವಿತರಣೆ ಮಾಡುವಂಥ ಏರ್ಪಾಡುಗಳು ಕೂಡ ಮಾಡ್ಕೊಂಡಿದ್ದೀವಿ. ಎತ್ತಿನೊಳೆದು ಅದಕ್ಕೆ ರಿಪ್ಲೈ ಮಾಡಿ, ನಿಮ್ಗೆ ಪ್ರಶ್ನೆ ಕಂಟಿನ್ಯೂ ಮಾಡಿ. ಏನ್ ರೈತರ ಬಗ್ಗೆ ಮಾತ್ರ ಮಾತಾಡಬಹುದು, ನಿಮ್ಮ ಡಿಸ್ಟ್ರಿಕ್ಟ್ ಜೊತೆ ಯಾವ ಹೋಗಿ ಮಾತಾಡಬಹುದು. ನಿಮ್ಗೆ ಈಗ ಏನಾಗಬೇಕು, ನೀವು ಮಾತಾಡಿದ್ರೆ ಕುಡಿಯೋ ನೀರು ಕೇಳಬಾರ್ದಾ ಸರ್?